ಬೆಂಗಳೂರಿನಲ್ಲಿ BMTC ಬಸ್ ಅಂದ್ರೇ ಜನ ಬೆಚ್ಚಿ ಬೀಳುವಂತಾಗ್ಬಿಟ್ಟಿದೆ. ಕಿಲ್ಲರ್ BMTC ಅಂತಾನೆ ಕರೀತಾ ಇದ್ರು ಒಂದು ಟೈಮ್ನಲ್ಲಿ. ಅಂಥದ್ರಲ್ಲಿ ಇಲ್ಲೊಬ್ಬ ಚಾಲಕ ಯುವತಿಯ ಮೇಲೆ ಬಸ್ ಹತ್ಸೋದು ಕೊಟ್ಟೋಗಿದ್ದಾನೆ. ಏನೋ ಇಬ್ಬರ ನಡುವೆ ಏನೋ ಮಾತಿನ ಚಕಮಕಿ ಆಗಿದೆ. ಹಾಗಂತ ಯುವತಿಯ ಮೇಲೆ ಬಸ್ ಹತ್ಸೋದು ಕೊಟ್ಟೋಗೋದ. ಈ ದೃಶ್ಯವನ್ನು ಕಂಡು ಅಲ್ಲಿನ ಜನರೇ ದಂಗಾಗಿ ಹೋಗಿದ್ದಾರೆ. ಇವನೇನು ಬಸ್ ಡ್ರೈವರ ಅಥವಾ ಯಮದೂತನ ಅಂತ ಅಂದ್ಬಿಟ್ಟು. ಹಾಗಾಗಿ ಈಗ ಆತನ ವಿರುದ್ಧ ಕ್ರಮ ತಗೋಬೇಕು. ಸುದ್ದಿಯನ್ನು ಪಬ್ಲಿಕ್ ಟಿವಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದಂತೆ ಈಗ ಸದ್ಯಕ್ಕೆ ಆತನನ್ನು ಅಮಾನತು ಮಾಡಲಾಗಿದೆ. ಆದರೆ ಅವನ ವರ್ಷನ್ನೇ ಬೇರೆ ಇದೆ. ಏನದು ಕಥೆ ಅಂತ ನೀವೇ ನೋಡಿ ಗೊತ್ತಾಗುತ್ತೆ. BMTC ಬಸ್ ಡ್ರೈವರ್ ಯುವತಿ ಮಧ್ಯೆ ಕಿರಿಕ್. ಯುವತಿ ಮೇಲೆ ಬಸ್ ಹತ್ತಿಸಲು ಮುಂದಾದ ಡ್ರೈವರ್. ಕಿಲ್ಲರ್ ಡ್ರೈವರ್ ವಿರುದ್ಧ ವ್ಯಾಪಕ ಆಕ್ರೋಶ, ಅಮಾನತು. ಎಸ್, ಈ ದೃಶ್ಯವನ್ನ ನೋಡಿದ್ರೆ ಎಂಥವರಿಗಾದ್ರೂ ಒಮ್ಮೆ ಎದೆ ಜಲ್ ಅನ್ನತ್ತೆ. ಇವನು ಡ್ರೈವರ ಕಿಲ್ಲರ ಅನ್ನೋ ಪ್ರಶ್ನೆ ಮೂಡಿದೆ. ಈ ದೃಶ್ಯದಲ್ಲಿ ಕಾಣ್ತಾ ಇರೋ ಯುವತಿ ಸಮಯ ಪ್ರಜ್ಞೆಯಿಂದ ಅಪಘಾತದಿಂದ ಪಾರಾಗಿದ್ದಾರೆ. ಅಷ್ಟಕ್ಕೂ ಈ ಭಯಾನಕ ಘಟನೆ ನಡೆದಿರುವುದು ಸಿಲಿಕಾನ್ ಸಿಟಿಯಲ್ಲಿ. ಚಾಲಕನನ್ನ ಪ್ರಶ್ನೆ ಮಾಡಲು ಅಡ್ಡಗಟ್ಟಿದ ಯುವತಿ, ಪ್ರಾಣ ಲೆಕ್ಕಿಸದೆ ಬಸ್ ಹತ್ತಿಸಲು ಮುಂದಾದ ಡ್ರೈವರ್. ಮೇ 23ರಂದು ಸಂಜೆ 5:40ಕ್ಕೆ ಹಡ್ಸನ್ ಸಿಗ್ನಲ್ನಲ್ಲಿ ಈ ಆಘಾತಕಾರಿ ಪ್ರಕರಣ ಬೆಳಕಿಗೆ ಬಂದದ್ದು. ಯುವತಿ ಸಾವಿನಿಂದ ಜಸ್ಟ್ ಮಿಸ್ ಆಗಿದ್ದಾರೆ. BMTC ಬಸ್ ಪಕ್ಕ ಕಾರ್ನಲ್ಲಿದ್ದ ಯುವತಿ ಕಾರ್ನಿಂದ ಇಳಿದು ಬಸ್ ಚಾಲಕನನ್ನ ಪ್ರಶ್ನೆ ಮಾಡಿದ್ದಾಳೆ. ಯಾವ ವಿಚಾರವಾಗಿ ಯುವತಿ ಪ್ರಶ್ನೆ ಮಾಡಿದ್ದಾಳೆ ಅಂತ ಕುರಿತು ಸ್ಪಷ್ಟನೆ ದೊರೆತಿಲ್ಲ. ಬಳಿಕ ಬಸ್ ಚಾಲಕ ಮತ್ತು ಯುವತಿ ನಡುವೆ ಜಗಳ ನಡೆದು ಬಸ್ ಚಾಲಕನನ್ನ ಪ್ರಶ್ನೆ ಮಾಡಲು ಯುವತಿ ಸಿಗ್ನಲ್ನಲ್ಲಿ ಬಸ್ ಅಡ್ಡಗಟ್ಟಿದ್ದಾರೆ. ಆದರೆ ಯುವತಿಯನ್ನ ಲೆಕ್ಕಿಸದೆ ಚಾಲಕ ಬಸ್ ನುಗ್ಗಿಸಲು ಮುಂದಾಗಿದ್ದಾನೆ. ಸ್ವಲ್ಪದರಲ್ಲೇ ಯುವತಿ ಪಾರಾಗಿದ್ದಾರೆ. ಕಿಲ್ಲರ್ ಚಾಲಕನ ಕೃತ್ಯ ಕಂಡ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಡಿಪೋ ನಂಬರ್ 17 ಚಂದ್ರ ಲೇಔಟ್ ಡಿಪೋಗೆ ಸೇರಿದ ಬಸ್ ಇದಾಗಿದೆ ಎನ್ನುತ್ತಾ ಮಾಹಿತಿ ದೊರೆತಿದೆ. ಏಕಾಏಕಿ ಯುವತಿಯ ಮೇಲೆ ಬಸ್ ಹತ್ತಿಸಲು ಹೊರಟಿದ್ದ ಚಾಲಕನ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಈ ಕುರಿತು ನಿಮ್ಮ ಪಬ್ಲಿಕ್ ಟಿವಿ ವಿಸ್ತೃತ ವರದಿ ಬಿತ್ತರಿಸಿತ್ತು. ಘಟನೆ ಬಗ್ಗೆ ವರದಿ ಬಿತ್ತರಿಸಿದ 10 ನಿಮಿಷದಲ್ಲಿ ಚಾಲಕ ಪ್ರಶಾಂತ್ನನ್ನ ಅಮಾನತುಗೊಳಿಸಿ ಕ್ರಮ ಕೈಗೊಳ್ಳಲಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಬರ್ತಾ ಇದೆ ಅಂತ ಹೇಳಿ ನಮ್ಮ ಟ್ರಕ್ ಟರ್ಮಿನಲ್ MD ಫೋನ್ ಮಾಡಿ ಹೇಳಿದ್ರು ನನಗೆ. ಆಮೇಲೆ ಆ ವಿಡಿಯೋ ನೋಡಿದ್ಮೇಲೆ ನಮ್ಮ ಸಂಸ್ಥೆ ಡ್ರೈವರ್ ಆದರೆ ನಮ್ಮ ಸಂಸ್ಥೆ ಡ್ರೈವರೇ ಇರ್ತಾರೆ. ಯಾರೇ ಮಾಡಿದಲ್ಲಿ ಅದು ಮಾಡಿರ್ತಕ್ಕಂಥದ್ದು ತಪ್ಪು. ನಮ್ಮ ಡ್ರೈವರು ನಮ್ಮ ಎಂಪ್ಲಾಯ್ ಆಗಿದ್ದರೆ ನಾನು ನಮ್ಮ MD ಅವ್ರಿಗೆ ಹೇಳಿ ಚೆಕ್ ಮಾಡಿ ವೆರಿಫೈ ಮಾಡಿ ಮತ್ತು ನಾನು ನೋಡಿದಾಗೆ ರ್ಯಾಶ್ ಡ್ರೈವಿಂಗ್ ಆಗಿದೆ, ಅವರಿಗೆ ಸೂಕ್ತ ಒಂದು ಪನಿಷ್ಮೆಂಟು ಕೊಡಲೇಬೇಕು. ನಮ್ಮದೇ ಸಂಸ್ಥೆಯ ಡ್ರೈವರ್ ಆಗಿದ್ದರೆ ಕಠಿಣ ಕ್ರಮ ತಗೊಳ್ಳೋಕ್ಕೆ ಹೇಳ್ತೀನಿ. ಇನ್ನು ಘಟನೆಯ ಬಗ್ಗೆ ಪ್ರತಿಕ್ರಿಯಿಸಿರೋ ಚಾಲಕ ಪ್ರಶಾಂತ್, ಕಾರ್ಪೊರೇಷನ್ ಸಿಗ್ನಲ್ನಲ್ಲಿ ಜನರನ್ನ ಹತ್ತಿಸಿಕೊಳ್ಳುವಾಗ ಜಗಳದಲ್ಲಿ ಒಂದು ಸಿಗ್ನಲ್ ಹೋಯ್ತು ಅಂತ ನಾನು ಬೈದೆ. ಅದನ್ನೇ ಇಟ್ಕೊಂಡು ಬಸ್ಸನ್ನ ಮುಂದಕ್ಕೆ ಹೋಗದ ಹಾಗೆ ಅಡ್ಡಾದಿಡ್ಡಿ ಚಾಲನೆ ಮಾಡ್ಕೊಂಡು ಹೋದ್ರು. ಆವಾಜ ಶಬ್ದದಿಂದ ಬೈದು ನನ್ನ ಮೇಲೆ ಹಲ್ಲೆ ಮಾಡಲು ಮುಂದಾದ್ರು. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅಂತ ಹೇಳಿದ್ದಾನೆ. ವೃತ್ತದಲ್ಲಿ ಲೆಫ್ಟ್ ಸೈಡ್ ಇಂದ ಅವರು ಓವರ್ಟೇಕ್ ಮಾಡ್ಕೊಂಡು ಒಂದು ಲಾರಿ ಮತ್ತು ಬಸ್ಸಿನ ಮಧ್ಯದಲ್ಲಿ ನುಗ್ಗಿದ್ರು. ಮುಂದೆ ಬಂದು ಜಗಳ ಮಾಡಿದ್ರು. ಲಾರಿಯನ್ನ ನಿಲ್ಲಿಸ್ಬಿಟ್ಟು ಬೈತಾ ಇದ್ರು. ಹಿಂದೆ ನಾನಿದ್ದೆ ಮೇಡಮ್. ಮುಂದೆ ಸಿಗ್ನಲ್ ಬಿದ್ದ ಮೇಲೆ ಮುಂದೆ ಹೋಗ್ಬಿಟ್ಟು ಏನ್ರಿ ಹಂಗೆ ನುಗ್ಗಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಕೈ ತೋರಿಸಿ ಬರೀ ಆ್ಯಕ್ಷನ್ ಮಾಡಿದೆ ಅಷ್ಟೇ. ಮುಂದೆ ಬಂದ್ಬಿಟ್ಟು ಬಸ್ ಸ್ಟಾಪಲ್ಲಿ ನಿಲ್ಲಿಸಿ ನಾವು ಜನ ಪಿಕಪ್ ಮಾಡುವಾಗ ಫೋಟೋ ಹೊಡ್ಕೊಂಡ. ಅವ್ರ ಹಿಂದೆ ಹೋಗಿ ಯಾಕೆ ಫೋಟೋ ಹೊಡ್ಕೊಂಡ್ರಿ ಅಂತ ಹಿಂಗೆ ಕೇಳಿದ್ದಕ್ಕೆ ಅವರು ಹಿಂದೆ ಮುಂದೆ ಲೆಫ್ಟು ರೈಟು ನನ್ನ ಮುಂದೆ ಹೋಗೋಕ್ಕೆ ಬಿಡದೆ ಬಸ್ಸಿನ ಹಿಂಭಾಗದಲ್ಲಿ ನಿಲ್ಲಿಸ್ಬಿಟ್ಟು ಕಾರನ್ನು ಪಕ್ಕಕ್ಕೆ ನಿಲ್ಲಿಸ್ಬಿಟ್ಟು ಇಳಿಯೋ ಕೆಳಗೆ ಅಂತ ನನ್ನ ಮೇಲೆ ಇದು ಮಾಡಿದ್ರು. ನಾನು ಏನು ಮಾಡಿದ್ದೀನಿ, ನಾನು ಯಾಕೆ ಇಳಿಲಿ ಅಂತ ನಾನು ಬರೀ ಆಕ್ಷನ್ ಮಾಡಿದೆ ಅಷ್ಟೇ. ಸ್ವಲ್ಪ ನಿಲ್ಲಿಸಿ ಮಾತಾಡ್ಬೋದಿತ್ತಲ್ವ, ಬಸ್ನ ನುಗ್ಸಿದ್ರಲ್ಲ ಸರ್? ನಿಲ್ಲಿಸಿದ್ವಿ ಮೇಡಮ್. 2ರಿಂದ 3 ನಿಮಿಷ ನಿಲ್ಲಿಸಿ ಸಿಗ್ನಲ್ ಬಿದ್ದ ಮೇಲೆ ಮೂವ್ ಮಾಡಿದಾಗ ಅದು ಲೆಫ್ಟಿಗೆ ಎಳ್ಕೊಂಡು ಅವ್ರ ಮೇಲೆ ಹೋಗಲಿಲ್ಲ. ಅವ್ರು ಸೆಂಟ್ರಲ್ ನಿಂತಿದ್ರು. ಅದು FIR ಆಗಿದೆ ಮೇಡಮ್. ಒಟ್ಟಲ್ಲಿ ಯುವತಿ ಜೊತೆ ಅದೇನೇ ಕಿತ್ತಾಟ ಇರಲಿ, ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಬಹುದಿತ್ತು. ಸಮಾಧಾನದಿಂದ ಜಗಳವನ್ನ ಬಗೆಹರಿಸಿಕೊಳ್ಳಬಹುದಿತ್ತು. ಆದ್ರೆ ಬಸ್ ಹತ್ತಿಸಿ ಯುವತಿಯ ಪ್ರಾಣ ಪಕ್ಷಿ ಹಾರಿಸಲು ಮುಂದಾಗಿದ್ದು ನಿಜಕ್ಕೂ ದುರಂತ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.